ಈ ಮನುಷ್ಯನ ಹೆಸರು ತರುಣ್ ತೇಜ್ಪಾಲ್ ಅಂತ. ತೆಹಲ್ಕಾ ಅಂತ ಒಂದು ಪತ್ರಿಕೆ ಇತ್ತು, ಮ್ಯಾಗ್ಝಿನ್ ಇತ್ತು, ಅದರ ಫೌಂಡರ್ ಎಡಿಟರ್ ಅವರೇ ಶುರು ಮಾಡಿದ್ದು. ಭಾಳ ದೊಡ್ಡ ಸಂಚಲನ ಉಂಟು ಮಾಡಿದ ಪತ್ರಿಕೆ ಅದು 2000ರಲ್ಲಿ. ಭಾಳ ದೊಡ್ಡ ಸಂಚಲನ. ಯಾರೋ ನಮ್ಮ BJPಯ ರಾಷ್ಟ್ರಾಧ್ಯಕ್ಷರು ಇದ್ದರು ಒಬ್ಬರು, ಬಂಗಾರು ಲಕ್ಷ್ಮಣ್ ಅಂತ. ಅವ್ರನ್ನ ಇವ್ರೇನು ಮಾಡ್ತಾರೆ, ರಕ್ಷಣಾ ಇಲಾಖೆಗೆ ಸಮ್ ಐಟಮ್ಸ್ ಏನೋ ಸಪ್ಲೈ ಮಾಡೋಕ್ಕೆ ಕಿಕ್ ಬ್ಯಾಕ್ ಕೊಡೋಕೆ ಹೋಗಿ ಸ್ಟಿಂಗ್ ಆಪ್ರೇಷನ್ ಮಾಡಿ ಅವರು ₹1,00,000 ತಗೊಳ್ಳೋದು ಕ್ಯಾಪ್ಚರ್ ಆಗಿ ಒಂದೇ ದಿನಕ್ಕೆ ರಾಜೀನಾಮೆ ಕೊಟ್ಟರು. ಬಂಗಾರು ಲಕ್ಷ್ಮಣ್ ಅವರು ರಾಜೀನಾಮೆ ಕೊಟ್ಟರು. ಆ ನಂತರ ಅವ್ರನ್ನ CBI ಕೋರ್ಟು 3 ವರ್ಷ ಜೈಲು ಶಿಕ್ಷೆ ಕೂಡ ಘೋಷಿಸಿ ಪಾಪ ಅವ್ರು ತೀರ್ಕೊಂಡ್ರು. ಎರಡನೇದು, ಅದೇ ಪ್ರಕರಣದ ಮುಂದುವರೆದ ಭಾಗವಾಗಿ ಜಾರ್ಜ್ ಫರ್ನಾಂಡಿಸ್ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಕೇಂದ್ರದ ರಕ್ಷಣಾ ಸಚಿವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂತು. ಆ ನಂತರನೂ ಇವರು ಕ್ರಿಕೆಟ್ ಬೆಟ್ಟಿಂಗ್ ಕೇಸ್ಗಳು, ಸುಮಾರು ಸ್ಟಿಂಗ್ಗಳನ್ನು ಮಾಡೋ ಮೂಲಕ ತುಂಬ ಸಕ್ರಿಯವಾಗಿ ಜರ್ನಲಿಸಮಲ್ಲಿ ಇವರು ಉಳಿದಿದ್ದರು. ಯಾವುದೋ ಒಂದು ಕೇಸಲ್ಲಿ ಇವ್ರ ಮೇಲೆ ಒಂದು 2 ಕೋಟಿ ಡಿಫಮೇಷನ್ ಫೈನ್ ಬಿದ್ದಿತ್ತು. ಅಂದರೆ ಸಕ್ರಿಯವಾಗಿ ಇವರಪ್ಪ ಆರ್ಮಿಲಿದ್ದವರು, ಸೋಲ್ಜರ್ನ ಮಗ ಆತ. ಆಮೇಲೆ ನ್ಯಾಷನಲ್ ಲೆವೆಲ್ ಕ್ರೀಡಾಪಟು, ಆಮೇಲೆ ಕಾಮನ್ ಮ್ಯಾನ್ಗಳ ಪರ, ಸರ್ಕಾರಗಳ ವಿರುದ್ಧ ಮಾಡೋದ್ರಲ್ಲಿ, ಸುದ್ದಿ ಮಾಡೋದ್ರಲ್ಲಿ ಒಬ್ಬ ಅತ್ಯುತ್ತಮ ಹೆಸರಿರುವ ಪತ್ರಕರ್ತನಾಗಿದ್ದ ಆತ. ಒಂದು ಅವ್ರದ್ದೇನೋ ಇಯರ್ಲಿ ಫಂಕ್ಷನ್ ಇತ್ತಂತೆ. ಆ ಫಂಕ್ಷನಲ್ಲಿ ಲಿಫ್ಟಲ್ಲಿ ಅವರ ಜೂನಿಯರ್ ಒಂದು ಹುಡುಗಿನ ಏನೋ ಮಾಲೆಸ್ಟೇಷನ್ ಮಾಡಿದ್ರು ಅಂತ ಆ ಕೇಸು. ಒಂದು ಪೀಠ ಹಿಂದೆ ಇವ್ರನ್ನ ಖುಲಾಸೆ ಮಾಡಿತ್ತು ಅದೇ ಕೇಸು. ಬಾಂಬೆ ಹೈಕೋರ್ಟು ಆ ಖುಲಾಸೆನ ಕ್ಯಾನ್ಸಲ್ ಮಾಡಿ ಇವರಿಗೆ 10 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಈಗ ಇದು ಬಹುಶಃ ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಕೇಸು. ಇಡೀ ಸರ್ಕಾರನೇ ಇವ್ರ ಮೇಲೆ ಬಿದ್ದಿತ್ತು ಅವಾಗ. ಯಾವಾಗ ರಕ್ಷಣಾ ಇಲಾಖೆನ ಟಚ್ ಮಾಡಿದ್ರು, ಇಷ್ಟು ಮೇಜರ್ ಆ್ಯಕ್ಷನ್ಗಳು ಮಾಡಿಸಿದ್ರು, ಅವಾಗ ಬಿದ್ದಿತ್ತು. ಆ ಟೈಮಲ್ಲೂ ಆ ಮನುಷ್ಯ ಫೈಟ್ ಮಾಡ್ತಿದ್ರು. ಎಲ್ಲ ಫೆರೋಷಿಯಸ್ ಆಗಿ ಭಾಳ ಆದರೆ ಮನುಷ್ಯನ ಏನೋ ನೈತಿಕ ಅಧಪತನ ಅನ್ನೋದು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದಕ್ಕೆ ಇದೇ ಪ್ರಕರಣ ಉದಾಹರಣೆ. ಒಂದು ಸತಿ ಮನುಷ್ಯ ಲೋಭಕ್ಕೆ ಬಿದ್ದರೆ, ನಮ್ಮಲ್ಲೂ ಸುಮಾರು ರಾಜಕಾರಣಿಗಳು, ಸುಮಾರು ಜನ ಖ್ಯಾತನಾಮರು ಇದೇ ಹಾದಿ ಹಿಡಿದಿದ್ದಾರೆ. ಅದು ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಲಿಫ್ಟಲ್ಲಿ ನನ್ನ ಮೇಲೆ ದೌರ್ಜನ್ಯ ಆಯಿತು ಅಂತ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಆಗಿತ್ತು, ಇನ್ನೊಂದಾಗಿತ್ತು, ಮತ್ತೊಂದು ಸಾಕ್ಷಿಗಳೆಲ್ಲ ಇತ್ತು. ಹಾಗಾಗಿ ಇದು ಬೇರೆ ಕೇಸ್ದು ಬೇರೆ. ಆದರೆ ಜರ್ನಲಿಸಮಲ್ಲಿ ಒಂದು ಅತ್ಯುನ್ನತವಾದ ಸ್ಥಾನಕ್ಕೆ ಹೋಗಿದ್ದ, ಇನ್ನೂ ಭಾಳಷ್ಟು ಕೆಲಸವನ್ನು ಮಾಡಬೇಕಾಗಿದ್ದ ವ್ಯಕ್ತಿಯೊಬ್ಬ ಹೇಗೆ ದುರಂತ ಅಂತ್ಯ ಕಂಡ ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ ಅಲ್ಲ, ಬಹಳಷ್ಟು ಜನಕ್ಕೆ ಇದು ಪಾಠನೂ ಹೌದು ಅಂತ ನಂಗೆ ಅನಿಸುತ್ತೆ ಸರ್. ಡೆಫಿನೆಟ್ಲಿ.